77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡಿರುವಂತಹ ಗಣರಾಜ್ಯೋತ್ಸವವನ್ನು ಮಾಡಿರುವಂತಹ ಅನೇಕ ಮಹನೀಯರಿಗೆ, ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರ ಸಿಕ್ಕಿದ್ದು 1947 ಆಗಸ್ಟ್ 15ನೇ ತಾರೀಕಿಗೆ. ಈ ಒಂದು ಗಣತಂತ್ರ ಅಂತ ಒಂದು ಅಂಗೀಕಾರ ಆಗಿದ್ದು 26ನೇ ನವೆಂಬರ್ 1949ರಲ್ಲಿ. ಅದ ನಂತರ ಬಹಳಷ್ಟು ಒಂದು ತಿದ್ದುಪಡಿ ಮತ್ತು ಪರಿಷ್ಕರಣೆ ನಂತರ ಜಾರಿಗೆ ಬಂದಿದ್ದು 26 ಜನವರಿ 1950. ಸುಮಾರು 77 ವರ್ಷ ಆಗಿ ಇವತ್ತಿನ ದಿವಸ ಗಣರಾಜ್ಯೋತ್ಸವ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದವರಿಗೆ ಒಂದೇ ಸಮಾನತೆ ಇರ್ತಕ್ಕಂಥ ಒಂದು ಕಾನೂನುಬದ್ಧ ಒಂದು ಸಂವಿಧಾನವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದ ಒಂದು ಪರಿಸ್ಥಿತಿ. ಕೆಲವು ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡುವುದಕ್ಕೆ ನಾವು ಬಂದಿದೀವಂತ ಕೆಲವು ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಹುಶಃ ಸಂವಿಧಾನ ಯಾರಾದ್ರೂ ಮುಟ್ಟಕ್ಕೆ ಹೋದ್ರೆ ಅವ್ರ ಕೈನೇ ಕೊಟ್ಟು ಹೋಗ್ತಕ್ಕಂಥ ಮಾತುಗಳು ಕೂಡ ನಾವು ಹೇಳಿದ್ದೀವಿ. ಇವತ್ತು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಬಹಳಷ್ಟು ಕಾರ್ಯಕ್ರಮಗಳು ಇವಾಗ VBG ರಾಮ್ಜಿ ಅಂತ ಅವ್ರು ಮಾಡಿದ್ದಾರೆ. ಆದ್ರೆ VBG ರಾಮ್ಜಿ ಅಂದ್ರೆ ಏನು? ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಒಂದು ಕಾರ್ಯಕ್ರಮ ಅವರು ಮಾಡ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಇದ್ದಾಗ, ಬಡು ಜನರಿಗೆ, ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂತ ಮಹಾತ್ಮ ಗಾಂಧಿ ಮನ್ರೇಗಾ ಕಾರ್ಯಕ್ರಮ ನಾವು ಮಾಡಿದೀವಿ. ಅದು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದೀವಿ ಇವತ್ತು? ಅದು ಸಂಪೂರ್ಣವಾದ ಒಂದು ಹಣ ಕೇಂದ್ರ ಸರ್ಕಾರದಿಂದ ಬಂದಿತ್ತು. ಸುಮಾರು 90% ಹಣ ಅದು ಬರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಇತ್ತು. ಕೇವಲ 10% ಹಣ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಾ ಇತ್ತು. ಆದ್ರೆ ಈಗ ಅದನ್ನು ಬದಲಾವಣೆಯನ್ನು ಮಾಡಿ VBG ರಾಮ್ಜಿ, ಮನ್ರೇಗಾವನ್ನು ಚೇಂಜ್ ಮಾಡಿ VBG ರಾಮ್ಜಿ ಅಂತ ಮಾಡಿದ್ದಾರೆ. ಜಿ ರಾಮ್ಜಿ ಅಂತ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಪ್ರತಿಯೊಂದರಲ್ಲೂ ಕೂಡ ದೇವರ ಹೆಸರು ತಗೊಂಡ್ ಬರ್ಬೇಕು, ಜಾತಿಯ ಹೆಸರು ತಗೊಂಡ್ ಬರಬೇಕು. ಎಲ್ಲ ಜನರಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ವಿಷಬೀಜ ಬಿತ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾರಕ್ಕೆ ಹೊರಡಿದೆ. ಅದನ್ನು ನಾವು ಕಾಣಿಸ್ತೀವಿ. ಯಾಕಂದ್ರೆ ಅದು 60-40 ಒಂದು ಮಾದರಿಯಲ್ಲಿ ಮಾಡ್ತಾ ಇದೆ. ಅಂದ್ರೆ 40% ಹಣ ಅಂದ್ರೆ ಮತ್ತೆ ಸಾವಿರಾರು ಕೋಟಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸುಮಾರು 1,25,000 ಕೋಟಿ ಕಳೆದ 5 ವರ್ಷದಿಂದ ಅನ್ಯಾಯ ಆಗ್ತಾ ಇದೆ, ವಿವಿಧ ಕಾರ್ಯಕ್ರಮಗಳಾಗ್ಲಿ. ಅದರ ಜೊತೆ ಇನ್ನ ಒಂದು ಹೆಚ್ಚಿನ ಒಂದು ಹೊರೆ ನಮ್ಮ ರಾಜ್ಯ ಸರ್ಕಾರ ಮೇಲೆ ಬೀಳ್ತಾ ಇದೆ. ನಮ್ಮಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಕೂಡ ಸುಮಾರು ಅನ್ಯಾಯ ಆಗ್ತಾ ಇದೆ. ನಾವು ಕೊಡ್ತಕ್ಕಂಥ 4,75,000 ಕೋಟಿ ಪ್ರತಿ ವರ್ಷ ತೆರಿಗೆಯ ಮುಖಾಂತರ ನಾವೇನ್ ನೀಡ್ತಾ ಇದ್ದೀವಿ, ಅದ್ರ ವಾಪಸ್ ಬರ್ತಾ ಇರೋದು ಕೇವಲ 12-13 ಪೈಸೆ, ಸುಮಾರು 52,000 ಕೋಟಿನೇ ಬರ್ತಾ ಇದೆ. ಇದು ಬಹಳ ಅನ್ಯಾಯ ಆಗ್ತದೆ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಇವತ್ತು ನಾನು ಹೆಚ್ಚು ಮಾತಾಡದೆ, ತಮ್ಮೆಲ್ಲರೂ ಕೂಡ ಈ ಒಂದು ಹಬ್ಬದ ಒಂದು ವಾತಾವರಣ ಇಡೀ ಒಂದು ದೇಶದಲ್ಲಿದೆ. ಗಣರಾಜ್ಯೋತ್ಸವ ಬಹುಶಃ ಪ್ರತಿಯೊಬ್ಬ ಭಾರತೀಯರು ಈ ಒಂದು ವಿಶ್ವದಲ್ಲಿ ಎಲ್ಲಿದ್ರೂ ಕೂಡ ಒಂದು ಆಚರಣೆಯನ್ನು ಮಾಡ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸುತ್ತಾ